ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥೆಯ 16ನೇ ವಾರ್ಷಿಕೋತ್ಸವ ಅಂಗವಾಗಿ ಅಕ್ಟೋಬರ್ 13ರಂದು ಬೆಳಗ್ಗೆ 11 ಗಂಟೆಗೆ ಬೀದರ್ ನಗರದ ಚನ್ನಬಸವ ಪಟ್ಟದೇವರ ರಂಗ ಮಂದಿರದಲ್ಲಿ ರಾಜಮಟ್ಟದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಭಾಸ್ಕರ್ ಬಾಬು ಪಾತ್ರಪಳ್ಳಿಯವರು ತಿಳಿಸಿದರು. ರಾಜ್ಯದಿಂದ ಹಲವಾರು ಬಿಷಪ್ಗಳು ಬರ್ತಾ ಇದ್ದಾರೆ. ವಿವಿಧ ಜಿಲ್ಲೆಗಳಿಂದ ಕ್ರೈಸ್ತ ಸಮುದಾಯದ ಮುಖಂಡರು ಹಾಗೂ ಧರ್ಮಗುರುಗಳು ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಅದೇ ರೀತಿಯಲ್ಲಿ ಮುಂದುವರೆದು ಮಾತನಾಡಿದ ರಾಜೇಶ್ ಜ್ಯೋತಿ, ಬೀದರ್ ಜಿಲ್ಲೆಯ ಎಲ್ಲಾ ಕ್ರೈಸ್ತ ಧರ್ಮ ಗುರುಗಳು ತಾವು ಸೇವೆ ಮಾಡುತ್ತಿರುವಂತಹ ಚರ್ಚ್ಗಳಲ್ಲಿ ಈ ಕಾರ್ಯಕ್ರಮದ ಕುರಿತು ತಮ್ಮ ಸಭೆಯ ಸದಸ್ಯರಿಗೆ ಮಾಹಿತಿಯನ್ನ ನೀಡಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆತರುವಂತೆ ಮನವಿಯನ್ನ ಮಾಡಿದರು. ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆಯ ಬೀದರ್ ಜಿಲ್ಲಾಧ್ಯಕ್ಷ ಅಶೋಕ್ ಮೇತ್ರಿ ಅವರು ಮಾತನಾಡಿ, ಕ್ರೈಸ್ತ ಸಮುದಾಯದ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯವನ್ನು ಖಂಡಿಸಿ ಸಂಘಟಿತವಾಗಿ ಹೋರಾಡುವ ಅಗತ್ಯವಿದೆ ಎಂದು ಹೇಳಿದರು. ಸಮುದಾಯದ ಸಮಸ್ಯೆಗಳ ಕುರಿತು, ಕುಂದುಕೊರತೆಗಳು ಹಾಗೂ ಕಾನೂನಿನ ಹೋರಾಟಗಳ ಕುರಿತು ಈ ಕಾರ್ಯಕ್ರಮದಲ್ಲಿ ಚರ್ಚೆ ನಡೆಸಿ ಮುಂದಿನ ಹೋರಾಟದ ರೂಪರೇಷೆಗಳನ್ನು ಸಿದ್ಧಪಡಿಸಲಾಗುವುದು ಎಂದು ಹೇಳಿದರು. ರಾಜ್ಯದ ವಿವಿಧ ಭಾಗಗಳಿಂದ ಮುಖಂಡರು ಹಾಗೂ ಧರ್ಮಗುರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹಾಗಾಗಿ ತಾವು ನಮ್ಮ ಜಿಲ್ಲೆಯ ಎಲ್ಲಾ ಜನರು, ಕ್ರೈಸ್ತ ಸಮುದಾಯದ ಜನರು ಮತ್ತು ಸಭಾಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿಯನ್ನ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥಾಪಕರಾದ ಭಾಸ್ಕರ್ ಬಾಬು ಪಾತ್ರಪಳ್ಳಿ, ಜಿಲ್ಲಾಧ್ಯಕ್ಷರಾದ ಅಶೋಕ್ ಮೇತ್ರೆ, ರಾಜೇಶ್ ಜ್ಯೋತಿ, ಜಾನ್ ಕಪ್ಲಾಪುರೆ, ಸಾಲ್ಮೋನ್ ಡಾಕುಳ್ಗಿಕರ್, ಭಾಸ್ಕರ್ ಹೊಸಮನಿ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಸೇವಕರಲ್ಲಿ ಒಂದು ಆತ್ಮಿಕ ಬಲವನ್ನು ಹೊಂದಿ ಅವರ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ 13ನೇ ತಾರೀಕು ಗುರುವಾರ ಮುಂಜಾನೆ 11 ಗಂಟೆಗೆ ರಂಗಮಂದಿರ ಬೀದರ್ನಲ್ಲಿ ನಾವೊಂದು ಐಕ್ಯತೆ ಕೂಟವನ್ನು ಕರೆದಿದ್ದೇವೆ. ನಮ್ಮ ವಾರ್ಷಿಕೋತ್ಸವ ನಾವು ಮಾಡ್ಕೊಳ್ತೇವೆ. ಅದಾದ ಮೇಲೆ ಇಂಟರ್ ಡಿನಾಮಿನೇಷನ್ ಮೀಟಿಂಗ್, ಎಲ್ಲ ಮಿಷನರಿಗಳು, ಎಲ್ಲ ಸೇವಕರುಗಳು, ಎಲ್ಲ ವಿಶ್ವಾಸಿಗಳು ಆ ಒಂದು ಸಮಾರಂಭಕ್ಕೆ ನೀವು ಬನ್ನಿ. ನಮ್ಮ ಹಕ್ಕುಗಳ ಬಗ್ಗೆ ನಾವು ಪರಿಚಯಿಸೋಣ, ನಮ್ಮ ಹಕ್ಕುಗಳ ಬಗ್ಗೆ ನಾವು ಕೇಳೋಣ. ಅದು ನಮ್ಮ ಹಕ್ಕು. ಬಾಬಾ ಸಾಹೇಬರು ಇಷ್ಟೊಂದು ಹಕ್ಕನ್ನು ಕೊಟ್ಟಿರುವಾಗ ನಾವು ಅದು ತಗೊಳ್ಳದೇ ಇದ್ರೆ ಅದು ತುಂಬ ನಿಷ್ಪ್ರಯೋಜನ ಆಗಿಬಿಡ್ತದೆ. ನಾವು ಇಷ್ಟೆಲ್ಲ ವಿದ್ಯಾವಂತರಾಗಿದ್ದುಕೊಂಡು ನಾವು ಅವಿದ್ಯಾವಂತರ ಹಾಗೆ ವರ್ತನೆ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ಸೊ ಹಾಗಿರುವುದರಿಂದ ಕ್ರೈಸ್ತರು ಆಯ್ಕೆ ಆದಂಥ ಜನ, ಒಂದು ದೇವರ ರಾಜ್ಯಕ್ಕೆ ಎದುರು ನೋಡ್ತಕ್ಕಂಥ ಜನ, ಈ ಲೋಕವನ್ನು ತುಚ್ಛವೆಂದು ಎಣಿಸ್ತಕ್ಕಂಥ ಜನ, ನಾವು ಆ ಲೋಕಕ್ಕಾಗಿ ಜೀವಿಸುವಾಗ ನಾವು ಜೀವಿಸುವ ಮಟ್ಟಿಗೆ ನಾವು ಸಮಾಜಕ್ಕಾಗಿ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿ ನಿಮ್ಮ ಸಭೆ, ನಿಮ್ಮ ಸದಸ್ಯರ ಕಾಯುವಿಕೆಯೂ ಅಷ್ಟೇ ಪ್ರಾಮುಖ್ಯವಾಗಿದೆ. ಇವತ್ತಿನ ದಿವಸದಲ್ಲಿ ನೋಡುವಾಗ ನಾನೇ ನನ್ನನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಸದಸ್ಯರಿಗೆ ನೀವೇನು ರಕ್ಷಣೆ ಕೊಡೋಕ್ಕಾಗುತ್ತೆ? ಹಾಗಾಗಿ ಕಾನೂನಾತ್ಮಕವಾಗಿ ನಿಮ್ಮ ಸಭೆಗಳನ್ನು ನೀವು ಯಾವಾಗಲೂ ಆ ಒಂದು ನೋಂದಣಿತ ಒಂದು ಅಧೀನದಲ್ಲಿ ಬಂದು ನಿಮ್ಮ ಸಂಸ್ಥೆಯನ್ನು ಒಂದು ರೆಕಗ್ನೇಷನ್ ಸಂಸ್ಥೆಗಾಗಿ ಮಾಡಿಕೊಂಡು ನೀವು ನಿಮ್ಮ ಸೇವೆಯನ್ನು ಮಾಡಬೇಕನ್ನೋ ಒಂದೇ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕರ್ನಾಟಕ ಕ್ರೈಸ್ತ ರಕ್ಷಣಾ ವೇದಿಕೆ ಕೆಲಸ ಮಾಡ್ತಾ ಇದೆ. ಈಗಾಗಲೇ 106 ಜನ ಸೇವಕರನ್ನು ನಾವು ಸರ್ಕಾರದಿಂದ ಒಂದು ರೆಕಗ್ನೇಷನ್ ಅನ್ನು, ಒಂದು ಲೈಸೆನ್ಸನ್ನು ಇಶ್ಯೂ ಮಾಡಿಕೊಟ್ಟಿದ್ದೇವೆ. ಎಲ್ಲ ಸೇವಕರು ಅದನ್ನು ಪಡ್ಕೊಳ್ಬೇಕು. ಹಾಗೆ ಮುಂದಿನ ಸೇವೆಯನ್ನು ನೀವು ನಡೆಸ್ಕೊಂಡು ಹೋಗಬೇಕು. ಆಮೇಲೆ ಇವತ್ತು ನಾವು ಇವನ್ನ ಬೆಂಗಳೂರುವರೆಗೆ ಹೋಗಿ ನಮ್ಮ ಹೋರಾಟವನ್ನು ಮಾಡಬೇಕಾಗತ್ತೆ. ಆ ಸರ್ಕಾರ ನಮ್ಮ ಹತ್ರ ಬರಬೇಕು. ನಾವು ಸರ್ಕಾರದ ಹತ್ರ ಹೋಗೋದಲ್ಲ, ನಾವು ವಿಧಾನಸೌಧ ಹತ್ರ ಹೋಗೋದಲ್ಲ. ಅವರು ನಮ್ಮ ಜೊತೆ ಕರೆಸ್ಕೊಳ್ತಕ್ಕಂಥ ಶಕ್ತಿ ಕ್ರೈಸ್ತರಿಗೆ ಮಾತ್ರ ಇದೆ. ಸೊ ಹಾಗಿರುವುದರಿಂದ ಇವತ್ತಿನ ಈ ಒಂದು ಪ್ರೆಸ್ ಮೀಟಿನ ಮುಖಾಂತರವಾಗಿ ನಾನು ಕೇಳ್ಕೊಳ್ಳೋದಂದರೆ, ಎಲ್ಲ ದೇವ ಸೇವಕರುಗಳು ಈ ಒಂದು ಕಾರ್ಯಕ್ರಮಕ್ಕಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಪ್ರಸನ್ನತೆ ಬಹಳಷ್ಟು ಅವಶ್ಯಕತೆ ಇದೆ. ನಿಮ್ಮ ಪ್ರಾರ್ಥನೆ ತುಂಬ ಅವಶ್ಯಕತೆ ಇದೆ. ನೀವುಗಳಲ್ಲದೆ ನಿಮ್ಮ ಸದಸ್ಯರುಗಳನ್ನು ಪರಿಚಯಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವಗಳನ್ನು ಕೊಟ್ಟು, ನಿಮ್ಮ ಸಹಕಾರವನ್ನು ನಮಗೆ ಕೊಟ್ಟು ಈ ಒಂದು ಸಂಘಟನೆ ಒಳ್ಳೆ ರೀತಿಯಿಂದ ಬೆಳೆದು ಕ್ರೈಸ್ತರ ಸೇವೆಗಾಗಿ ದುಡಿಯುವ ರೀತಿಯಲ್ಲಿ ನೀವು ಸಹಾಯ ಮಾಡ್ತೀರ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು. ನಮಸ್ಕಾರ. ಕ್ರೈಸ್ತರ ರಕ್ಷಣೆ ವೇದಿಕೆ ವತಿಯಿಂದ ಆಯೋಜನೆ ಮಾಡ್ತಕ್ಕಂಥ 13/8/2026 ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕೆಯ ಒಂದು ವಾರ್ಷಿಕೋತ್ಸವದ ನಿಮಿತ್ತವಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಮತ್ತು ನಮ್ಮ ಜಿಲ್ಲೆಯ ವಿವಿಧ ಭಾಗಗಳಿಂದ ಪ್ರತ್ಯೇಕವಾಗಿ ಎಲ್ಲ ಕ್ರೈಸ್ತರನ್ನು ಒಟ್ಟಾಗಿ ಸೇರಿಸಿ ಐಕ್ಯತೆಯ ಕೂಟ ಮತ್ತು ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕೆಯ ಒಂದು ವಾರ್ಷಿಕೋತ್ಸವ ಅಲ್ಲಿ ನಾವು ಆಚರಣೆ ಮಾಡಲಿಕ್ಕಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಕ್ರೈಸ್ತರು ಒಟ್ಟಾಗಿರಬೇಕೆಂಬುದಾಗಿ ಮುಖ್ಯ ಉದ್ದೇಶವಾಗಿದೆ. ವಾರ್ಷಿಕೋತ್ಸವಕ್ಕಿಂತಲೂ ಹೆಚ್ಚಾಗಿ ಕರ್ನಾಟಕ ಕ್ರೈಸ್ತರು ಪ್ರತಿಯೊಬ್ಬರು ಒಟ್ಟಾಗಿ ಸೇರಿ ಮುಂದಿನ ದಿನಮಾನಗಳಲ್ಲಿ ಸರ್ಕಾರದೊಟ್ಟಿಗೆ ಹೋರಾಡುವುದಕ್ಕಾಗಿ ಮುಖ್ಯವಾಗಿ, ಯಾಕಂದರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ ಮೊದಲನೇದಾಗಿ ಏನು ಹೇಳಿತ್ತಂದರೆ
ಆಂಟಿ ಕನ್ವರ್ಷನ್ ಬಿಲ್ ಅಂದರೆ ಮತಾಂತರ ಕಾಯ್ದೆಯನ್ನು ನಾವು ಹಿಂಪಡಿತೇವೆ ಎಂಬುದಾಗಿ ಆಶ್ವಾಸನೆ ಕೊಟ್ಟಿತ್ತು. ಸೊ ಅದು ಯಾವ ಲೆಕ್ಕಕ್ಕೂ ಅವರಲ್ಲಿ ಕಾಣ್ತಾ ಇಲ್ಲ. ಸೊ ಅದರ ಪ್ರಯುಕ್ತವಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಈ ರಾಜ್ಯೋತ್ಸವ ಇದು ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕಾ ವಾರ್ಷಿಕೋತ್ಸವ ಮತ್ತು ಆ ಒಂದು ಐಕ್ಯತೆ ಕೂಟದ ನಿಮಿತ್ತವಾಗಿ ಮುಂದಿನ ದಿನಮಾನಗಳಲ್ಲಿ ಇದನ್ನು ನಾವು ಸರ್ಕಾರಕ್ಕೆ ಒತ್ತಿ ಹೇಳಿ ಇದನ್ನು ಬಿಲ್ ವಾಪಸ್ ಪಡಿಬೇಕೆಂಬಂತ ಮುಖ್ಯ ಉದ್ದೇಶದಿಂದ ಈ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಯಾಕೆಂದ್ರೆ ಎಲ್ಲರಲ್ಲಿ ಸಭಾಪಾಲಕರಲ್ಲಿ ಒಂದು ಮನವಿ ಏನಂದ್ರೆ, ಬರುವಂತಹ 13ನೇ ತಾರೀಕಿಗೆ ನಿಮ್ಮ ಆಲಯಗಳಿಂದ ಪ್ರತಿಯೊಬ್ಬ ಸದಸ್ಯರಿಗೆ ತೆಗೆದುಕೊಂಡು ಬರಬೇಕು. ಅದಕ್ಕಿಂತ ಮುಂಚಿತವಾಗಿ 10ನೇ ತಾರೀಕು ಭಾನುವಾರ ಬರೋದ್ರಿಂದ ನಿಮ್ಮ ಸ್ಥಳೀಯ ಸಭೆಗಳಲ್ಲಿ, ಮುಖ್ಯವಾಗಿ ನಿಮ್ಮ ಮಾಡ್ತಕ್ಕಂಥ ಸೇವೆ ಕ್ಷೇತ್ರಗಳಲ್ಲಿ ಪ್ರಸಂಗ ಮಾಡುವುದಲ್ಲದೆ ಅವತ್ತಿನ ದಿವಸ ನೀವು ಒಂದು ಪ್ರಕಟಣೆಯಲ್ಲಿ ತಿಳಿಸಿಕೊಡ್ಬೇಕೇನೆಂದ್ರೆ, ಕ್ರೈಸ್ತರ ಐಕ್ಯತೆ ಕೂಟ ಮತ್ತು ಕರ್ನಾಟಕ ಕ್ರೈಸ್ತರ ರಕ್ಷಣೆ ವೇದಿಕೆಯ ವಾರ್ಷಿಕೋತ್ಸವ ನಿಮಿತ್ತವಾಗಿ ನಾವೆಲ್ಲರೂ ಒಟ್ಟಾಗಿ ಸೇರ್ತಾ ಇದ್ದೇವೆ. ಅದಕ್ಕಾಗಿ ದಯಮಾಡಿ ನಿಮ್ಮ ಸಭೆಗಳಿಂದ ಪ್ರತಿಯೊಬ್ಬರು ಬರಬೇಕೆಂಬುದಾಗಿ ನೀವು ನಿಮ್ಮ ಸಭೆಗಳಲ್ಲಿ ಹೇಳ್ಕೊಡ್ರಿ. ಯಾಕಂದ್ರೆ ನಾವು ಎಲ್ಲಿವರೆಗೂ ಈ ರೀತಿ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ, ಎಲ್ಲಿವರೆಗೆ ಒಟ್ಟಾಗಿ ಸೇರ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ದಯಮಾಡಿ ಎಲ್ಲ ಸಭಾಪಾಲಕರುಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, 10ನೇ ತಾರೀಕು ಭಾನುವಾರ ಇರುವುದರಿಂದ ನಿಮ್ಮ ಸ್ಥಳೀಯ ಸಭೆಗಳಲ್ಲಿ ಪ್ರತ್ಯೇಕವಾಗಿ ಒತ್ತಾಗಿ ಕೊಟ್ಟು ನಿಮ್ಮ ಸಭಿಕರನ್ನು ತೆಗೆದುಕೊಂಡು ಬರ್ರಿ. ಯಾಕಂದ್ರೆ ಸರ್ಕಾರದ ಮೇಲೆ ನಾವು ಒತ್ತಡ ಹೇರಬೇಕಾಗಿದೆ. ಈ ಸರ್ಕಾರವು ಇನ್ನೊಂದು ಸ್ವಲ್ಪ ದಿನದಲ್ಲಿ ಇರ್ತದೋ ಹೋಗ್ತದೋ ಗೊತ್ತಿಲ್ಲ, ಯಾಕಂದ್ರೆ ಇವರು ಪೀರಿಯಡ್ ಕೂಡ ಮುಗಿಲಕ್ಕೆ ಬರ್ತಾ ಇದೆ. ಸೊ ಅದರ ಒಳಗಾಗಿ ನಾವು ಹೆಚ್ಚಾಗಿ ಇಡೀ ರಾಜ್ಯದಾದ್ಯಂತ ಒಂದು ಹೋರಾಡ್ಲಿಕ್ಕೆ ನಾವು ಸಿದ್ಧ ಮಾಡ್ಲಿಕ್ಕಿದ್ದೇವೆ, ಹೋರಾಟ ಮಾಡ್ಲಿಕ್ಕೆ. ಸೊ ಅದಕ್ಕಾಗಿ ಎಲ್ಲರೂ ಇದಕ್ಕೆ ಬಂದು ಯಶಸ್ವಿ ಮಾಡಿಕೊಡಬೇಕು. ಯಾಕಂದ್ರೆ ಇದೇ ತಿಂಗಳು 13ನೇ ತಾರೀಕು 13/8/2026 ಕರ್ನಾಟಕ ಕ್ರೈಸ್ತ ರಕ್ಷಣೆಯ ವೇದಿಕೆಯ 16ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರ ಪ್ರಯುಕ್ತ ಮತ್ತು ಎಲ್ಲ ಕ್ರೈಸ್ತರ ಅನ್ಯೋನ್ಯತೆಯ ಒಂದು ಸಮಾರಂಭ ಎಂಬುದಾಗಿ ನಾವು ಕೂಡ ನಿರ್ಣಯ ಮಾಡಿದ್ದೇವೆ. ಹಾಗಾಗಿ ಈ ಬೀದರ್ ಜಿಲ್ಲೆಯ ಎಲ್ಲ ಕ್ರೈಸ್ತರು, ಎಲ್ಲ ಅಭಿಮಾನಿಗಳು, ಕರ್ನಾಟಕ ಕ್ರೈಸ್ತ ರಕ್ಷಣೆ ವೇದಿಕೆ ಎಲ್ಲ ಹಿತೈಷಿಗಳು 13ನೇ ತಾರೀಕು ತಾವೆಲ್ಲರೂ ಸೇರಿ ಬರಬೇಕೆಂಬುದಾಗಿ ಈ ಒಂದು ಪತ್ರಿಕಾ ಮಾಧ್ಯಮದೊಂದಿಗೆ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಈ ಬೀದರ್ ಜಿಲ್ಲೆಯಲ್ಲಿ ಸ್ಥಳ ರಂಗಮಂದಿರ ಎಂಬುದಾಗಿ ನಾವು 11 ಗಂಟೆಗೆ ನಾವು ಪ್ರಾರಂಭ ಮಾಡಿ 2 ಗಂಟೆವರೆಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಜಿಲ್ಲೆಯಿಂದ ಎಲ್ಲ ಭಾಗಗಳಿಂದ ದೇವರ ಸೇವಕರು, ಹಿತೈಷಿಗಳು, ಅನೇಕ ಮಹಾನ್ ವ್ಯಕ್ತಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸುವಂಥವರಾಗಿದ್ದಾರೆ. ಇದರ ಜೊತೆಗೆ ಈ ಒಂದು ಕರ್ನಾಟಕ ಕ್ರೈಸ್ತ ರಕ್ಷಣೆ ವೇದಿಕೆಯ ಸಂಸ್ಥಾಪಕರಾಗಿರುವಂಥ ಭಾಸ್ಕರ್ ಬಾಬು ಪಾತ್ಬಳಿ ಅವರು ಕೂಡ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಹಾಗಾಗಿ ಎಲ್ಲ ಕ್ರೈಸ್ತರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ. ಅದ್ರ ಜೊತೆಗೆ ಈ ಮೊನ್ನೆ ಸಂಡೇ ನಡೀತಕ್ಕಂಥ ಒಂದು ಅತ್ಯಾಚಾರಗಾಗಿ ನಾವು ಒಂದಾಗೋಣ, ಕ್ರೈಸ್ತರೆಲ್ಲರೂ ಒಂದಾಗೋಣ, ನಮ್ಮ ಐಕ್ಯತೆಯನ್ನು ತೋರಿಸೋಣ, ನಮಗೆ ಕಾಪಾಡಿಕೊಳ್ಳೋಣ. ಹಾಗಾಗಿ ಈ ಮಾಧ್ಯಮದ ಮುಖಾಂತರವಾಗಿ ನಾನು 13ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ತಾವೆಲ್ಲರೂ ಸೇರಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂಬುದಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ನನ್ನ ಹೆಸರು ಅಶೋಕ್ GM ರುದ್ನೂರ್ಕರ್ ಅಂತೇಳಿ, ನಾನು ಬೀದರ್ ಜಿಲ್ಲೆಯ ಕರ್ನಾಟಕ ಕ್ರೈಸ್ತ ರಕ್ಷಣೆಯ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.